ಕೇಂದ್ರ ಸರ್ಕಾರ ನಿನ್ನೆಯಷ್ಟೇ 20% ಹೋಟೆಲ್ನವರಿಗೆ ಕಮರ್ಷಿಯಲ್ ಸಿಲಿಂಡರ್ಗಳನ್ನು ಹೆಚ್ಚಿಗೆ ಕೊಡ್ತೀವಿ ಅಂತ ಹೇಳಿದರು. ಅದಾದ ನಂತರ ಈಗ ಹೊಸ ರೂಲ್ಸ್ಗಳನ್ನು ತರ್ತಾ ಇದ್ದಾರೆ. ಇದು ಯಾವ ರೀತಿಯಾಗಿ ವರ್ಕೌಟ್ ಆಗುತ್ತೆ, ಆಮೇಲೆ ಈಗ ಎಷ್ಟು ಹೆಚ್ಚಿನ ಸಿಲಿಂಡರ್ಗಳನ್ನು ಕೊಡ್ತಾ ಇದ್ದಾರೆ, ಅದು ನಿಜಕ್ಕೂ ಕೂಡ ಹೋಟೆಲ್ನವರಿಗೆ ಸಾಕಾಗುತ್ತಾ, ಅಥವಾ ಸದ್ಯಕ್ಕೆ ಸಾಯೋ ಸಂದರ್ಭದಲ್ಲಿ ಒಂಚೂರು ಬಾಯಿಗೆ ನೀರು ಹಾಕೋ ರೀತಿಯಲ್ಲಿ ಇರಲಿ ಸಾಕು ಅನ್ನೋ ರೀತಿಯಲ್ಲ, ಹೇಗೆ ಏನು ಹೇಳ್ತಾ ಇದ್ದಾರೆ ಈಗ ರಾಜ್ಯದಲ್ಲಿ ಮಂತ್ರಿಗಳು? ಡೀಟೇಲ್ಸ್ ಇಲ್ಲಿದೆ ನೋಡಿ. ರಾಜ್ಯದ ಹೋಟೆಲ್ ಮಾಲೀಕರಿಗೆ ಕೊಂಚ ರಿಲೀಫ್. 10,000 ಕಮರ್ಷಿಯಲ್ ಸಿಲಿಂಡರ್ ಪೂರೈಕೆ, ನೋಂದಣಿ ಕಡ್ಡಾಯ ಎಂದ ಸಚಿವ ಮುನಿಯಪ್ಪ. ಮಧ್ಯಪ್ರಾಚ್ಯ ಯುದ್ಧದ ಎಫೆಕ್ಟ್ನಿಂದಾಗಿ ಭಾರತದಲ್ಲಿ ಗ್ಯಾಸ್ ಸಿಲಿಂಡರ್ ಅಭಾವ ಜನರ ನಿದ್ದೆ ಕೆಡಿಸಿದೆ. ಈ ಮಧ್ಯೆ ದೊಡ್ಡ ಉದ್ಯಮಕ್ಕೂ ಪೆಟ್ಟು ಬಿದ್ದಿದೆ. ಅದರಲ್ಲೂ ಹೋಟೆಲ್ ಉದ್ಯಮವಂತೂ ಗ್ಯಾಸ್ ಸಿಲಿಂಡರ್ ಪೂರೈಕೆ ಇಲ್ಲದೆ ನಲುಗಿವೆ. ಪ್ರತಿದಿನದ ವಹಿವಾಟಿನಲ್ಲಿ ಕುಸಿತ ಕಂಡು ಭಾರಿ ನಷ್ಟ ಅನುಭವಿಸಿದೆ. ಇದರ ಮಧ್ಯೆ ರಾಜ್ಯ ಸರ್ಕಾರ ಹೋಟೆಲ್ ಮಾಲೀಕರಿಗೆ ಗುಡ್ ನ್ಯೂಸ್ ನೀಡಿದೆ. ರಾಜ್ಯದಲ್ಲಿ ಹೆಚ್ಚುವರಿಯಾಗಿ 1,000 ಕಮರ್ಷಿಯಲ್ ಸಿಲಿಂಡರ್ ಪೂರೈಕೆ ಮಾಡಲು ಮುಂದಾಗಿದೆ. ಇಂದು ಬೆಂಗಳೂರಿನಲ್ಲಿ ಗ್ಯಾಸ್ ಕಂಪನಿಗಳು ಮತ್ತು ಹೋಟೆಲ್ ಸಂಘದ ಜೊತೆ ಸಚಿವ ಮುನಿಯಪ್ಪ ಸಭೆ ನಡೆಸಿದರು. ಸಭೆ ಬಳಿಕ ಮಾತನಾಡಿದ ಸಚಿವರು, ರಾಜ್ಯದಲ್ಲಿ ಹೆಚ್ಚುವರಿಯಾಗಿ ಕಮರ್ಷಿಯಲ್ ಸಿಲಿಂಡರ್ ಪೂರೈಕೆ ಮಾಡಲಾಗುವುದು ಅಂತ ಹೇಳಿದರು. ಹೆಚ್ಚುವರಿಯಾಗಿ 1,000 ಸಿಲಿಂಡರ್ ಸೇರಿಸಿ ಒಟ್ಟು 10,000 ಸಿಲಿಂಡರ್ ಪೂರೈಕೆ ಆಗಲಿದ್ದು, ಕಮರ್ಷಿಯಲ್ ಗ್ಯಾಸ್ ಬಳಕೆದಾರರು ಕಡ್ಡಾಯವಾಗಿ ರಿಜಿಸ್ಟರ್ ಮಾಡಿಸಬೇಕಿದೆ. ಬಿಪಿಎಲ್, ಐಒಸಿ, ಎಚ್ಪಿಸಿಎಲ್ ಗ್ರಾಹಕರು 1 ವಾರದ ಒಳಗೆ ಗೇಲ್ ಕಂಪನಿಗೆ ರಿಜಿಸ್ಟರ್ ಮಾಡಿಸಿಕೊಳ್ಳುವುದು ಕಡ್ಡಾಯವಾಗಿದೆ. ಗೇಲ್ ಕಂಪನಿ ಇದೆಯಲ್ಲ, ಗ್ಯಾಸ್ ಅಥಾರಿಟಿ ಆಫ್ ಇಂಡಿಯಾ, ಅಲ್ಲಿಗೆ ನೋಂದಾವಣಿ ಮಾಡಬೇಕು. 1 ವಾರದೊಳಗಡೆ ಯಾರು ಈ ಬಿಪಿಎಲ್ಲು, ಐಒಸಿ, ಎಚ್ಪಿಸಿಎಲ್ಲು ಉಪಯೋಗಿಸುವಂಥವರೆಲ್ಲರೂ ಕೂಡ ರಿಜಿಸ್ಟ್ರೇಷನ್ ಮಾಡಬೇಕು. ಬಟ್ ಅವರ ಅಧ್ಯಕ್ಷರಿದ್ದಾರೆ, ಅವ್ರಿಗೆ ಇದನ್ನು ನಾವು ಸಲಹೆಯನ್ನು ಮಾಡಿದ್ದೀವಿ. ಇದನ್ನು ಕಾನೂನು ಕೇಂದ್ರ ಸರ್ಕಾರ ಹೇಳಿದೆ. ನಮಗೆ ರಿಜಿಸ್ಟರ್ ಯಾರಿದ್ದಾರೆ ಅಂತ ಗೊತ್ತಾಗದಿದ್ರೆ ಸಿಲಿಂಡರ್ ಯಾರು ತಗೊಂಡು ಹೋಗ್ತಾರೆ, ಎಲ್ಲಿ ಹೋಗುತ್ತೆ ಅಂತ ಗೊತ್ತಾಗೋದಿಲ್ಲ. ಯಾರೋ ಬಂದು ಆ ಸಿಲಿಂಡರ್ ತಗೊಳ್ತಾರೆ, ಬ್ಲ್ಯಾಕ್ ಮಾರ್ಕೆಟ್ಗೆ ಹೋಗ್ತದೆ. ಇಂಥವನ್ನೆಲ್ಲ ತಡಿಬೇಕಾದ್ರೆ ನಾವು ಗೇಲ್ ಅಥಾರಿಟಿ ಆಫ್ ಇಂಡಿಯಾನಲ್ಲಿ 1 ವಾರ ಟೈಮ್ ಇದೆ. ಎಲ್ಲ ಕಮರ್ಷಿಯಲ್ ಉಪಯೋಗಿಸುವಂಥವರು ಆ ಸಂಸ್ಥೆಗಳಲ್ಲೂ ಹೋಟೆಲ್ ಮೇಜರ್ ಆಗಿ ಇವರು ಗೈಲ್ ಕಂಪನಿಯಲ್ಲಿ ರಿಜಿಸ್ಟರ್ ಮಾಡಿದ್ರು. ಹೋಟೆಲ್ ಉದ್ಯಮಕ್ಕೆ ನಿರಾಸೆ, ಬೇಡಿಕೆಗೆ ತಕ್ಕಂತೆ ಸಿಗಲ್ಲ ಸಿಲಿಂಡರ್. 10,000 ಸಿಲಿಂಡರ್ನಲ್ಲಿ ವಾಣಿಜ್ಯ ಗ್ಯಾಸ್ ವ್ಯಾಪ್ತಿಗೆ ಬರುವ ಎಲ್ಲ ವಲಯಕ್ಕೆ ಹಂಚಿಕೆಯಾಗುತ್ತೆ. ಅದರಲ್ಲಿ ಹೋಟೆಲ್, ಇಂದಿರಾ ಕ್ಯಾಂಟೀನ್, ಪಿಜಿ ಇನ್ನಿತರ ವಲಯಕ್ಕೂ ಹಂಚಿಕೆಯಾಗಲಿದೆ. ಹೋಟೆಲ್ಗಳಿಗೆ ನೀಡುವ ಕಮರ್ಷಿಯಲ್ ಸಿಲಿಂಡರ್ ಕಡಿತವಾಗಿದ್ದು, 4 ಸಿಲಿಂಡರ್ ಬುಕ್ ಮಾಡಿದರೆ ಸಿಗೋದು ಮಾತ್ರ 1 ಎನ್ನಲಾಗ್ತಾ ಇದೆ. 10,000ದಲ್ಲಿ ಹೋಟೆಲ್ ಉದ್ಯಮಕ್ಕೆ ಬರೀ 1,500 ಸಿಲಿಂಡರ್ ಅಷ್ಟೇ ಸಿಗಲಿದೆ. ಇದರಿಂದ ಹೋಟೆಲ್ ಉದ್ಯಮಕ್ಕೆ ನಿರಾಸೆಯಾಗಿದೆ. ಇನ್ನು ಆಸ್ಪತ್ರೆಗಳಿಗೂ ಪ್ರತಿನಿತ್ಯ 10,000 ಕಮರ್ಷಿಯಲ್ ಸಿಲಿಂಡರ್ ಪೂರೈಕೆ ಆಗಲಿದೆ ಅಂತ ಸಚಿವರು ಮಾಹಿತಿ ನೀಡಿದ್ದಾರೆ. ಸುಮಾರು 10,000 ಸಿಲಿಂಡರ್ನ ಪ್ರತಿದಿನ ಕಮರ್ಷಿಯಲ್ಗೆ ಕೊಡ್ತಾರೆ. 20% ಅಂದರೆ ಅವರು ಸುಮಾರು ಎಲ್ಲ ಸೇರಿ 45,000 ಸಿಲಿಂಡರ್ ಉಪಯೋಗಿಸ್ತಾರೆ. ಅದರಲ್ಲಿ ನಾವು ಈಗ 10,000 ಸಿಲಿಂಡರ್ ಇವ್ರಿಗೆ ಕೊಡ್ತೀವಿ. ಜೊತೆಗೆ 2,500 ಇಂದ 3,000 ಸಿಲಿಂಡರನ್ನು ಆಟೋ ಗ್ಯಾಸಿಗೆ ಕೊಡ್ತಾಯಿದ್ವಿ. ಬೇರೆ ಐಟಮ್ ಸೇರಿ ಸುಮಾರು 15,000 ಇಂದ 16,000 ನಾವು ಕಮರ್ಷಿಯಲ್ಗೆ ಕೊಡ್ತಾಯಿದ್ವಿ. ನೇರವಾಗಿ ಹೋಟ್ಲ್ ಇಂಡಸ್ಟ್ರಿ ಮತ್ತು ಬೇರೆ ಒಂದು 3-4 ಐಟಮ್ ಇದೆ, ಅವ್ರಿಗೆ ನಾವು 10,000 ನೋಡಿ. ರೆಸ್ಟೋರೆಂಟ್ಸ್, ಧಾಬಾಸ್, ಹೋಟೆಲ್ಸ್, ಇಂಡಸ್ಟ್ರಿಯಲ್ ಕ್ಯಾಂಟೀನ್ಸ್, ಫುಡ್ ಪ್ರೊಸೆಸಿಂಗ್ ಇಂಡಸ್ಟ್ರಿ, ಇಂದಿರಾ ಕ್ಯಾಂಟೀನ್, ಕಮ್ಯುನಿಟಿ ಕಿಚನ್ಸ್, ಪಿಜಿಸ್, ಕಾರ್ಪೊರೇಟ್ ಕ್ಯಾಂಟೀನ್ಸ್, ಸ್ಪೋರ್ಟ್ಸ್, ಹೋಟೆಲ್ಸ್, ಆಲ್ ಫೆಸಿಲಿಟೀಸ್ಗೆ 10,000 ಸಿಲಿಂಡರ್ನ ಕೊಡ್ತಾರೆ. ಸೀಡ್ ಪ್ರೊಸೆಸಿಂಗ್ ಇಂಡಸ್ಟ್ರಿ, ಅಗ್ರಿಕಲ್ಚರ್ ಆ್ಯಂಡ್ ಅಲೈಡ್ ಸೆಕ್ಟರ್, ಫಾರ್ಮಾಸ್ಯೂಟಿಕಲ್ ಇಂಡಸ್ಟ್ರಿ, ಫಿಶರೀಸ್, ಜಿಯೋಲಾಜಿಕಲ್ ಪಾರ್ಕ್, ಪೌಲ್ಟ್ರಿ ಆ್ಯಂಡ್ ಸರ್ವಿಸ್, ಸಿರಿಕಲ್ಚರ್, ಹ್ಯಾಚರಿ ಇಂಡಸ್ಟ್ರಿ, ಇದಕ್ಕೆ ಒಂದು 500 ಸಿಲಿಂಡರ್ ಕೊಡ್ತಾರೆ. ಅದರಲ್ಲಿ ಬೇರೆ ಪ್ರಯಾರಿಟಿ ಯಾವುದೋ ಒಂದು ಕಾರ್ಯಕ್ರಮ ಬರ್ತದೆ, ಒಂದು ಫಂಕ್ಷನ್ ಬರ್ತದೆ, ಇಂಥವು ಎಕ್ಸ್ಟ್ರಾರ್ಡಿನರಿಗೆ ಅವರು 205 ಸಿಲಿಂಡರ್ ಟೋಟಲ್ 3 ಕಂಪ್ನಿಯಿಂದ ಇಟ್ಕೊಂಡಿದ್ದಾರೆ. ರಾಜ್ಯ ಸರ್ಕಾರ ಇವರು ಅರ್ಜಿ ಹಾಕ್ಕೋಬೇಕಾಗುತ್ತೆ. ಗ್ಯಾಸ್ ಅಭಾವದ ಮಧ್ಯೆ ಕಮರ್ಷಿಯಲ್ ಗ್ಯಾಸ್ ಬಳಕೆದಾರರಿಗೆ ಆಹಾರ ಇಲಾಖೆ ಒಂದೊಳ್ಳೆ ಸಿಹಿ ಸುದ್ದಿಯನ್ನು ಕೊಟ್ಟಿರುವಂಥದ್ದು. ಗ್ಯಾಸ್ ಪೂರೈಕೆ ಪ್ರಮಾಣವನ್ನು ಹೆಚ್ಚಳ ಮಾಡಿದೆ. ಅದರಲ್ಲೂ ಕೂಡ ಹೋಟೆಲ್ಗಳಿಗೆ ಕಳೆದ ಬಾರಿ ಬರೀ 2% ಗ್ಯಾಸ್ ಪೂರೈಕೆ ಆಗ್ತಾಯಿತ್ತು. ಈ ಬಾರಿ 33% ಅಷ್ಟು ಗ್ಯಾಸ್ ಪೂರೈಕೆ ಮಾಡಲಿಕ್ಕೆ ನಿರ್ಣಯ ಆಗಿರುವಂಥದ್ದು. ಒಟ್ಟು ರಾಜ್ಯಾದ್ಯಂತ 16,000 ಕಮರ್ಷಿಯಲ್ ಗ್ಯಾಸ್ಗಳನ್ನು ಪೂರೈಕೆ ಮಾಡ್ತಾರೆ. ಅದರಲ್ಲಿ ಹೋಟೆಲ್ಲು, ಇಂದಿರಾ ಕ್ಯಾಂಟೀನು, PG, ಆಸ್ಪತ್ರೆಗಳು, ಖಾಸಗಿ ಆಸ್ಪತ್ರೆಗಳು ಮತ್ತು ಮೆಡಿಸಿನ್ ತಯಾರಿಕೆ ಕೇಂದ್ರಗಳು, ಈ ರೀತಿ ಕಮರ್ಷಿಯಲ್ ಗ್ಯಾಸ್ ವಲಯಕ್ಕೆ ಬರ್ತಕ್ಕಂಥ
ವಲಯಗಳಿಗೆ 10,000 ಸಿಲಿಂಡರ್ಗಳನ್ನು ನೀಡಲಿಕ್ಕೆ ಮುಂದಾಗಿದೆ. ಹೋಟೆಲ್ ಅವರಿಗೆ ಒಂದು ರೀತಿ ಹಿನ್ನಡೆ ಆಗಿದೆ. ಆದರೆ ಮುಂದಿನ ವಾರದಲ್ಲಿ ಹೆಚ್ಚು ಸಿಲಿಂಡರ್ ಸಿಗುತ್ತೆ ಅನ್ನುವಂಥ ಆಶಾಭಾವನೆಯಲ್ಲಿ ಹೋಟೆಲ್ ಸಂಘ ಇರುವಂಥದ್ದು. ಇನ್ನು ಬೆಂಗಳೂರು ಹೋಟೆಲ್ ಮಾಲೀಕರ ಸಂಘದ ಅಧ್ಯಕ್ಷ PC ರಾವ್ ಬೇಸರ ಹೊರಹಾಕಿದ್ದಾರೆ. 50% ಅಷ್ಟು ಗ್ಯಾಸ್ ನಿರೀಕ್ಷೆ ಇಟ್ಕೊಂಡಿದ್ವು, ಆದರೆ ಸರ್ಕಾರ 33% ಅಷ್ಟು ಕೊಡೋದಾಗಿ ಹೇಳಿದೆ. ಇದರಿಂದ ನೆಲಕಚ್ಚಿರುವ ಉದ್ಯಮ ಚೇತರಿಕೆ ಕಾಣಲ್ಲ, ಸಾಯುವ ಜಾಗಕ್ಕೆ ಉಸಿರು ಕೊಟ್ಟಿದ್ದಾರೆ ಅಷ್ಟೇ ಅಂತ ಹೇಳಿದ್ದಾರೆ. ಹೋಟೆಲ್ಗಳಿಗೆ ಹೆಚ್ಚಿನ ಸಂಖ್ಯೆಯಲ್ಲಿ ಗ್ಯಾಸ್ ಪೂರೈಕೆ ಮಾಡಬೇಕಿತ್ತು ಅಂತ ಹೋಟೆಲ್ ಮಾಲೀಕರು ಕೂಡ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಮುಂದಿನ ಸೋಮವಾರ ಮತ್ತೆ ಹೋಟೆಲ್ ಮಾಲೀಕರ ಜೊತೆ ಸಚಿವರು ಸಭೆ ನಡೆಸಲಿದ್ದಾರೆ. ಸಂಪೂರ್ಣವಾದ ಖುಷಿ ಇಲ್ಲ. ಕೇಂದ್ರ ಸರ್ಕಾರ 50% ಕೊಡ್ತೇವೆ ಅಂತ ಅಧಿಸೂಚನೆ ಕೊಟ್ಟಿದ್ದಾರೆ. ಇವರಿಗೂ ಅದರಲ್ಲಿ 40% ಈಗ ಬರ್ತಾ ಇದೆ ಅಂತ ತಿಳಿಸಿ ಆ ಕ್ಯಾಲ್ಕುಲೇಷನ್ನಲ್ಲಿ ಹೆಚ್ಚುವರಿ ಬರುವಂಥ ಎಲ್ಲ ಸಿಲಿಂಡರ್ನಲ್ಲಿ ದಿನಕ್ಕೆ 10,000 ಸಿಲಿಂಡರ್ ಕೊಡ್ತೇವೆ ಅಂತ ಹೇಳಿದ್ದಾರೆ. ಅದು ನಮಗೆ 33% ಸಿಗಲಿದೆ. ಸ್ವಲ್ಪ ಮಟ್ಟಿನ ಸಮಾಧಾನಕರವಾದ ವಿಷಯ. ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿಗೆ ಬರ್ಬೋದು ಅಂತ ಆಸೆ ಇಟ್ಕೊಂಡಿದ್ದೇವೆ. ಖಂಡಿತ ಉದ್ಯಮಕ್ಕೆ ಸಾಕಾಗುವುದಿಲ್ಲ. ಈಗಾಗಲೇ ನಾವು ಪರ್ಯಾಯ ವ್ಯವಸ್ಥೆ, ಇಂಡಕ್ಷನ್ ಸ್ಟವ್, ಸೌದೆ, ಡೀಸೆಲ್ ಬರ್ನರ್ಸು ಇವೆಲ್ಲ ಪ್ರಾರಂಭಿಸಿದ್ದೇವೆ. ಈ 10,000 ಸಿಲಿಂಡರ್ ಎಲ್ಲ ಹೋಟೆಲಿಗೆ, ಡಾಬಾಕ್ಕೆ, ರೆಸ್ಟೋರೆಂಟ್ಗಳಿಗೆ ಬರಲಿದೆ. ಇವತ್ತಿನಿಂದಲೇ ಸರಬರಾಜು ಮಾಡಲಿಕ್ಕೆ ಪ್ರಯತ್ನ ಮಾಡ್ತೇವೆ ಅಂತ ಹೇಳಿದ್ದಾರೆ. ಕಾದು ನೋಡೋಣ. ಸರ್ಕಾರ ನಿರ್ಧಾರ ಈಗ ಉಸಿರು ನಿಂತು ಹೋಗುತ್ತೆ ಅನ್ನೋತ್ತೆ ಒಂದು ಉಸಿರಾಡೋಕೆ ಸಿಕ್ಕಿದೆ. ಸಮಾಧಾನ ಇರೋದ್ರಲ್ಲಿ ಪಟ್ಕೊಳ್ಳೋ ಸ್ಥಿತಿ ಇದೆ. ನಾವು ಬಂದಿದ್ದು 50% ಸಿಗುತ್ತೆ ಅಂತ, ನಮಗೆ ಸಿಕ್ಕಿದೆ 33%. ಅಟ್ಲೀಸ್ಟ್ 33% ಅವ್ರು ಸಿಕ್ಕಿದೆಯಲ್ಲ, 33% ಹೇಳಿದ್ದನ್ನು ನಾಳೆ ಕೊಡಲಿ ಅಂತ ನಮ್ಮ ಡಿಮ್ಯಾಂಡ್. ಹಿಂದಿನ ಸಲ 20% ಹೇಳಿದ್ದು ನಮಗೆ ಬಂದಿಲ್ಲ. 20% ಅಂತ ಏನು ಹೇಳಿದ್ರು ಅದು ನಮಗೆ ಬಿಡುಗಡೆ ನಮ್ಮ ಹೋಟೆಲ್ ರೆಸ್ಟೋರೆಂಟ್ ಯಾರಿಗೂ ಬಂದಿಲ್ಲ. ಹೋಟೆಲ್ಗಳ ವಿದ್ಯುತ್ ಬಿಲ್ ಕಡಿಮೆಯಾಗುತ್ತಾ? ಹೋಟೆಲ್ಗಳಲ್ಲಿ ಊಟ ತಿಂಡಿ ಬೆಲೆ ಏರಿಕೆ. ಇನ್ನು ಹೋಟೆಲ್ ಮಾಲೀಕರು ವಿದ್ಯುತ್ ಬಿಲ್ ಕಡಿಮೆ ಮಾಡುವಂತೆ ಒತ್ತಾಯ ಮಾಡಿದ್ದಾರೆ. ಪ್ರತಿ ಯೂನಿಟ್ಗೆ 2 ರೂಪಾಯಿ ಕಡಿಮೆ ಮಾಡಿ ಅಂತ ಮನವಿ ಮಾಡಿದ್ದಾರೆ. ಈ ಬಗ್ಗೆ ಸಿಎಂ ಸಿದ್ದರಾಮಯ್ಯನವರಿಗೂ ಪತ್ರ ಬರೆದಿದ್ದಾರೆ. ಈ ಬಗ್ಗೆ ಚರ್ಚಿಸೋದಾಗಿ ಮುನಿಯಪ್ಪ ಹೇಳಿದ್ದಾರೆ. ಸಬ್ಸಿಡಿ ಕೊಟ್ಟಿದ್ದಾರೆ, ಡಿಸ್ಕೌಂಟ್ ಕೊಟ್ಟಿದ್ದಾರೆ, ನಿಮ್ಮಲ್ಲೂ ಕೂಡ ಮನವಿ ಮಾಡಿದ್ದಾರೆ, ಅದಕ್ಕೇನಾದರೂ ರೆಸ್ಪಾನ್ಸ್ ಬಂದಿಲ್ಲ? ಇಲ್ಲ, ಅವ್ರು ಯಾರು ಕೇಳಿಲ್ಲ, ನೀವು ಕೇಳ್ತಾ ಇದ್ದೀರಿ. ಕೊಟ್ಟಿದ್ದೀರಿ, CM ಕೊಟ್ಟಿದ್ದಾರೆ ಅಂತ ವಿಚಾರ ಮಾಡ್ತೀನಿ. ನಾನು ಮಾತಾಡ್ತೀನಿ CM ಅವರು. ಬೆಂಗಳೂರಿನ ಬೇಕರಿ ಕಾಂಡಿಮೆಂಟ್ಸ್ ಮಾಲೀಕರು ವಿನೂತನ ಪ್ರತಿಭಟನೆ ನಡೆಸಿದರು. ರಾಜಾಜಿನಗರದಲ್ಲಿ ಗ್ಯಾಸ್ ಸಿಲಿಂಡರ್ಗೆ ಹೂವಿನ ಹಾರ ಹಾಕಿ ರಸ್ತೆಯ ಬದಿಯಲ್ಲಿ ಒಲೆಯಲ್ಲಿ ಹಾಲು ಕಾಯಿಸಿ ಬ್ರೆಡ್ ಮಾರಾಟ ಮಾಡಿ ಪ್ರತಿಭಟನೆ ನಡೆಸಿದರು. ಒಂದು ಸಿಲಿಂಡರ್ಗೆ 8,000 ಇದೆ, ನಮಗೆ ಅಷ್ಟು ದುಡ್ಡು ಕೊಡೋ ಶಕ್ತಿ ಇಲ್ಲ ಅಂತ ಅಳಲು ತೋಡ್ಕೊಂಡ್ರು. ಹೆಚ್ಚು ಕಡಿಮೆ ನಾವು 22 ದಿವಸದಿಂದ ಕ್ಲೋಸ್ ಮಾಡ್ಕೊಂಡು ಕೂತ್ಕೊಂಡಿದ್ದೀವಿ. ಹಾಗೆ ನಮ್ಮಂತ ಸಾವಿರಾರು ಜನರು ಚಿಕ್ಕ ಪುಟ್ಟ ಹೋಟ್ಲು, ಬೇಕರಿ ಈ ಥರದಲ್ಲಿ ಇದರ ಮಧ್ಯೆ ಏನೋ ಒಂದು 4 ದಿವಸ ಹೊಟ್ಟೆಪಾಡಿಗೆ ಮಾಡ್ಕೊಳ್ಳೋಣ ಅಂತೇಳಿ ಹೇಳಿ ನಮ್ಮ ಮನೆಯಲ್ಲಿರ್ತಕ್ಕಂಥ ಸಿಲಿಂಡರ್ ತಗೊಂಬಂದು ಕಾಫಿ ಟೀ ಕಾಯ್ಸಕ್ಕೆ ಹೋದರೆ ಹಲವಾರು ಇಲಾಖೆಯ ಅಧಿಕಾರಿಗಳು, BBMP ಇರ್ಬೋದು, ಪೊಲೀಸ್ ಇಲಾಖೆ ಆಗಿರ್ಬೋದು, ಆರೋಗ್ಯ ಇಲಾಖೆ ಆಗಿರ್ಬೋದು, ಇವರೆಲ್ಲರೂ ಬಂದು ನಮ್ಮನ್ನು ಕಳ್ಳರ ಥರ ಆ ಸಿಲಿಂಡರ್ನ ಹೊರಗಡೆ ತೊಗೊಂಬಂದು ಇಟ್ಕೊಂಡು ಅದರ ಎದುರುಗಡೆ ನಮ್ಮನ್ನು ನಿಲ್ಲಿಸ್ಕೊಂಡು ಒಳ್ಳೆ ಆರೋಪಿಗಳ ಕಳ್ಳತನ ಮಾಡಿದವ್ರ ಥರ ನಿಲ್ಲಿಸ್ಕೊಂಡು ಫೋಟೋ ತೆಗೆದು ಫೈನ್ ಹಾಕಿ ಪೇಪರಲ್ಲಿ ಬಿಡೋದಲ್ಲದೆ ಫೈನ್ ಹಾಕಿ ಅಂಗಡಿಯನ್ನು ಸೀಸ್ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಡೊಮೆಸ್ಟಿಕ್ ಇದು ಕಮರ್ಷಿಯಲ್ ಸಿಲಿಂಡರ್ ಸಿಗ್ತಾ ಇದ್ರೆ ನಾವು ಯಾಕೆ ಅದನ್ನು ಇದು ಮಾಡ್ತೀವಿ ಮೇಡಮ್? ಇನ್ನು ಬೆಂಗಳೂರಿನಲ್ಲಿ ಹೋಟೆಲ್ ಸಂಕಷ್ಟ ಮುಗಿದಿಲ್ಲ. ಸಿಲಿಂಡರ್ ಸಿಗದೆ ಬಹುತೇಕ ಹೋಟೆಲ್ ಬಂದ್ ಆಗಿವೆ. ಮಲ್ಲೇಶ್ವರಂನ ಅಮ್ಮ ಬ್ರಾಹ್ಮಿನ್ಸ್ ಕೆಫೆ 2 ಬ್ರಾಂಚ್ಗಳಲ್ಲಿ 1 ಬ್ರಾಂಚ್ ಬಂದ್ ಆಗಿದೆ. ಇನ್ನು ಕೆಲ ಹೋಟೆಲ್ಗಳಲ್ಲಿ ಸದ್ದಿಲ್ಲದೆ ತಿಂಡಿ ಬೆಲೆ ಏರಿಸಲಾಗಿದೆ. ಊಟದ ಮೇಲೆ 20 ರೂಪಾಯಿ ಏರಿಸಲಾಗಿದೆ. ಬಿಲ್ನಲ್ಲಿ ನಮೂದಿಸದೆ ಗ್ರಾಹಕರಿಂದ ಹೆಚ್ಚುವರಿ ಹಣ ವಸೂಲಿ ಮಾಡಲಾಗ್ತಾ ಇದೆ. ಇನ್ನು ಬೀದಿ ಬದಿ ಹೋಟೆಲ್ಗಳಲ್ಲೂ ಮೆನು ಕಟ್ ಆಗಿದೆ. ಜೊತೆಗೆ 5 ರೂಪಾಯಿ ದರ ಏರಿಕೆ ಮಾಡಿದ್ದಾರೆ. ಇದರಿಂದ ಗ್ರಾಹಕರು ಬೇಸರ ಹೊರಹಾಕಿದ್ದಾರೆ. ರಾಜ್ಯದಲ್ಲಿ ಸಿಗದ ಗ್ಯಾಸ್ ಸಿಲಿಂಡರ್ ಅಭಾವ. LPG ಸಿಲಿಂಡರ್ಗಾಗಿ ಕಿಲೋಮೀಟರ್ ಗಟ್ಟಲೆ ಕ್ಯೂ. ರಾಜ್ಯದಲ್ಲಿ ಗೃಹ ಬಳಕೆ ಸಿಲಿಂಡರ್ ಅಭಾವ ತಲೆದೋರಿದೆ. ಬುಕ್ ಮಾಡಿದ್ರೂ ಗ್ಯಾಸ್ ಸಿಲಿಂಡರ್ ಸಿಗ್ತಾ ಇಲ್ಲ. ಜಿಲ್ಲೆಗಳಲ್ಲಿ ಬಹುತೇಕ ಕಡೆ ಗ್ಯಾಸ್ ಏಜೆನ್ಸಿಗಳಿಗೆ ಜನ ಮುಗಿ ಬೀಳ್ತಾ ಇದ್ದಾರೆ. ಚಿಕ್ಕಬಳ್ಳಾಪುರ ಜಿಲ್ಲೆಯ ಶಿಡ್ಲಘಟ್ಟ ಪಟ್ಟಣದಲ್ಲಿ ಇಂಡಿಯನ್ ಗ್ಯಾಸ್ ಗೋಡೌನ್ ಬಳಿ ಸಾವಿರಾರು ಜನ ಕಿಲೋಮೀಟರ್ ಗಟ್ಟಲೆ ಕ್ಯೂ ನಿಂತಿದ್ದಾರೆ. ಕೊಡ್ತಾ ಇದ್ರು ಗ್ಯಾಸು, ಇವಾಗ ಬುಕ್ ಮಾಡಿ 8 ದಿನ ಆಗಿದೆ. 3 ದಿನದಿಂದ ಬಂದು ವಾಪಸ್ ಹೋಗಿದ್ದೀವಿ. ಇವಾಗ ಬಂದು ಬೆಳಗ್ಗೆಯಿಂದ ಕರ್ಕೊಂಡಿದ್ದೀವಿ, ಕ್ಯೂನಲ್ಲಿ ಬರ್ತಾ ಇದ್ದೀವಿ. ಮತ್ತೆ ಗ್ಯಾಸ್ ಸಿಗೋದು ಕಷ್ಟನೇ ಇದೆ. ಅದಕ್ಕೆ ಏನಾದರೂ ಸ್ವಲ್ಪ ಪರಿಹಾರ ಮಾಡಿ ಸ್ವಲ್ಪ ಸಲೀಸ್ ಮಾಡಿಕೊಡ್ಬೇಕಂತ ವಿನಂತಿ ಮಾಡ್ತಾ ಇದ್ದೀವಿ. ಅತ್ತ ಕೊಪ್ಪಳದಲ್ಲಿಯೂ ಕೂಡ ಗೃಹ ಬಳಕೆ ಸಿಲಿಂಡರ್ಗಾಗಿ ಜನ ಕ್ಯೂ ನಿಂತ ದೃಶ್ಯ ಕಂಡುಬಂತು. ಬುಕ್ ಮಾಡಿ 6 ದಿನವಾದರೂ ಸಿಲಿಂಡರ್ ಸಿಕ್ಕಿಲ್ಲ ಅಂತ ಗ್ರಾಹಕರು ಕಿಡಿಕಾರಿದರು. ಇರಾನ್ ಮೇಲೆ ಇಸ್ರೇಲ್ ಮತ್ತು ಅಮೆರಿಕ ಯುದ್ಧ ಮಾಡ್ತಿರೋ ಕಾರಣಕ್ಕಾಗಿ ಇವತ್ತು 23 ದಿನ ಯುದ್ಧ ಮಾಡ್ತಾ ಇದ್ದಾವೆ. ಈ ಕಾರಣಕ್ಕಾಗಿ ದೊಡ್ಡ ಮಟ್ಟದ ಪರಿಣಾಮ ರಾಜ್ಯಾದ್ಯಂತ ಬೀರಿದೆ ಅಂತ ಹೇಳ್ಬೋದು. ಅದರಲ್ಲಿ ಕೊಪ್ಪಳದಲ್ಲಿ ಗ್ಯಾಸ್ ಸಿಲಿಂಡರ್ ಅಭಾವ
ಸಾಕಷ್ಟು ಸಮಸ್ಯೆ ಆಗ್ತಾಯಿದೆ. ಈ ದೃಶ್ಯದಲ್ಲಿ ತೋರಿಸ್ತಾ ಇದ್ವಿ ಕೊಪ್ಪಳದ ಬನ್ನಿಕಟ್ಟಿಯಲ್ಲಿರುವಂಥ ಭಾರತ್ ಗ್ಯಾಸ್ ಏಜೆನ್ಸಿ ಅಂದರೆ ನಂದಿ ಭಾರತ್ ಗ್ಯಾಸ್ ಏಜೆನ್ಸಿ ಮುಂದೆ ಸಾಕಷ್ಟು ಜನ ನೂರಾರು ಮಂದಿ ಅಂದರೆ ಗ್ಯಾಸ್ ಸಿಲಿಂಡರ್ಗಾಗಿ ಕ್ಯೂ ನಿಂತಿರುವ ದೃಶ್ಯ ಸರ್ವೇ ಸಾಮಾನ್ಯ ಆಗಿದೆ ಅಂತ ಹೇಳ್ಬೋದಾಗಿದೆ. ನೋಡ್ತಾರೆ ಒಬ್ಬರಲ್ಲಿ ಇಬ್ಬರಲ್ಲ ನೂರಾರು ಜನರು ಅಂದರೆ ಸಿಲಿಂಡರ್ ಸಿಗ್ತಾ ಇಲ್ಲ ಅನ್ನೋ ಕಾರಣಕ್ಕಾಗಿ ಸ್ವತಃ ಗ್ಯಾಸ್ ಸಿಲಿಂಡ್ರನ್ನು ಖಾಲಿ ಸಿಲಿಂಡರನ್ನು ತೆಗೆದುಕೊಂಡು ಬಂದು ಕ್ಯೂನಲ್ಲಿ ನಿಂತಿದ್ದಾರೆ. ಬೆಳಗ್ಗೆಯಿಂದನೇ ಕ್ಯೂನಲ್ಲಿ ನಿಂತು ಅಂದರೆ ತಮ್ಮ ಗ್ಯಾಸ್ ಬೇಕಂತೇಳಿ ನೋಡ್ತಾ ಇರ್ಬೋದು, ಗ್ಯಾಸ್ ಬೇಕಂತ ನಿಂತಿರ್ಬೋದು ಬುಕ್ ಇಟ್ಕೊಂಡು. ಇನ್ನೊಂದು ಕಡೆ ಅಂದರೆ ಅಂಗಡಿ ಮುಂದಿರುವಂಥ ಸಾಕಷ್ಟು ಅಂದರೆ ಸಮಸ್ಯೆ ಆಗ್ತಾಯಿದೆ. ಈ ಕಡೆ ಗ್ಯಾಸ್ ಸಿಗ್ತಾ ಇಲ್ಲ, ಮನೆಗೆ ದಿನನಿತ್ಯ ಗ್ಯಾಸ್ ಅವಶ್ಯಕತೆ ಇದೆ. ಆ ಕಾರಣಕ್ಕಾಗಿ ಗ್ಯಾಸ್ ಬೇಕಂತೇಳಿ ಗ್ಯಾಸ್ ಏಜೆನ್ಸಿ ಮುಂದೆ ಬಂದು ಅಂದರೆ ಒಬ್ಬರಲ್ಲಿ ಇಬ್ಬರ ಸಾಕಷ್ಟು ಜನರು ಬಂದು ನಿಂತು ಕ್ಯೂನಲ್ಲಿ ನಿಂತು ಗ್ಯಾಸನ್ನು ಪಡಿತಾ ಇದ್ದಾರೆ. ಈಗ ಅಲ್ಲಿ ನೋಡ್ತಿರ್ಬೋದು ಇದು ಗಲಾಟೆ ಆಗಬಾರ್ದು ಅನ್ನೋ ಕಾರಣಕ್ಕೆ ಪೊಲೀಸರನ್ನ ವ್ಯವಸ್ಥೆಯನ್ನು ಸಹ ಮಾಡಿ ಇಲ್ಲಾಂದ್ರೆ ಬರುವಂಥ ಗಲಾಟೆ ಆಗಬಾರ್ದು ಮತ್ತು ಸುರಕ್ಷಿತವಾಗಿ ಎಲ್ಲರೂ ಗ್ಯಾಸ್ ತೆಗೆದುಕೊಳ್ಳಿ ಅನ್ನೋ ಕಾರಣಕ್ಕಾಗಿ ಏಜೆನ್ಸಿಯವರೇ ಸ್ವತಃ ಪೊಲೀಸರಿಗೆ ಫೋನ್ ಮಾಡಿ ಅಂದರೆ ಕರೆಸ್ಕೊಂಡು ಇಲ್ಲಿ ಅಂದರೆ ಬಂದೋಬಸ್ತಿನಲ್ಲಿ ಗ್ಯಾಸ್ ಕೊಡುವಂಥ ವ್ಯವಸ್ಥೆ ಆಗ್ತಾಯಿದೆ ಅಂತ ಹೇಳ್ಬೋದು ದೃಶ್ಯದಲ್ಲಿ ನೋಡ್ತಾ ಇದ್ವಿ. ಇದು ಅಂದರೆ ಸರ್ವೇ ಸಾಮಾನ್ಯ ಆಗಿಬಿಟ್ಟಿದೆ. ಯಾಕಂದರೆ ಇಷ್ಟು ಪಟ್ಟೆ ಗ್ಯಾಸ್ ಸರಿಯಾಗಿ ಸಿಗ್ತಾ ಇಲ್ಲ ಅನ್ನೋ ಕಾರಣಕ್ಕಾಗಿ ದಿನನಿತ್ಯ ಅಂತ ಗಲಾಟೆ ಆಗ್ತಾ ಇದ್ದಾವೆ ಗ್ಯಾಸ್ ಬೇಕನ್ನೋ ಕಾರಣಕ್ಕಾಗಿ. ಈಗಾಗಲೇ 25 ದಿನ ಗ್ಯಾಸ್ ನಂತರ ಬುಕ್ ಆಗ್ತಾಯಿದೆ. ನಂತರ 5-6 ದಿನ ಆದಮೇಲೆ ಗ್ಯಾಸ್ ಬರ್ತಾ ಇರೋ ಕಾರಣಕ್ಕಾಗಿ ಗ್ಯಾಸ್ ಸಿಲಿಂಡರ್ ಖಾಲಿ ಆಗ್ತಾ ಇದ್ದಾವೆ ಅನ್ನೋದು ಒಂದು ಆಗಿದೆ. ಇನ್ನೊಂದು ಕಡೆ ಕಮರ್ಷಿಯಲ್ ಗ್ಯಾಸ್ ಎಲ್ಲಿ ಸಿಗ್ತಾ ಇಲ್ಲ, ಇದು ಒಂದು ಸಮಸ್ಯೆ ಆಗ್ತಾಯಿದೆ. ಇನ್ನೊಂದು ಕಡೆ ನೋಡ್ತಾ ಇರ್ಬೋದು ಈ ಅಂಗಡಿ ಗ್ಯಾಸ್ ಸಿಲಿಂಡ್ರ್ ಮುಂದೆನೇ ಒಂದು ಬೋರ್ಡ್ ಹಾಕಿದ್ದಾರೆ. ಪಕ್ಕ ಅಂಗಡಿ ಮುಂದೆ ನಮಗೆ ಸಿಲಿಂಡ್ರ್ ಅಂಗಡಿ ಬಗ್ಗೆ ಮಾಹಿತಿ ಕೇಳಬೇಡ್ರಿ, ಯಾಕಂದರೆ ಈ ಅಂಗಡಿ ಗ್ಯಾಸ್ ಬಂದಾಗ ಮಾತ್ರ ಅಂಗಡಿ ಓಪನ್ ಮಾಡ್ತಾ ಇಲ್ಲಾಂದ್ರೆ ಬಂದ್ ಮಾಡುವಂಥ ಪರಿಸ್ಥಿತಿ ಎದುರಾಗಿದೆ. ಈ ದೃಶ್ಯ ಸರ್ವೇ ಸಾಮಾನ್ಯ ಆಗಿದೆ. ಈಗ ನೋಡ್ತಾ ಇರ್ಬೋದು ಒಬ್ಬರಲ್ಲಿ ನೂರಾರು ಜನರ ಮಹಿಳೆಯರು ಬಂದರು. ಅಮ್ಮ ಎಲ್ಲಿಂದ ಬಂದಿರಿ? ಗ್ಯಾಸಿಗೆ ಬಂದ್ರಿ? ನಾವು ಅಲಿಗೇರ್ಲಿಂದ ಬಂದೇವ್ರಿ. ಗ್ಯಾಸ್ ತೊಗೊಳಕ್ಕೆ ಬಂದೇವ್ರಿ. ಮುಂಜಾನೆ 8ಕ್ಕೆ ಬಂದೇವ್ರಿ. ನಿನ್ನೆ ಇಲ್ರಿ ಕುಂತೀವ್ರಿ ಪಾಳ್ಯಾಗ ಕುಂತೀವ್ರಿ. ಪಾಳ್ಯಾಗ ಬಂದಿಂದ ತಗೊಂಡವ್ರಿ ಅಂತ ಹೇಳಿದ್ರಿ ಕುಂತೀವ್ರಿ. ನಾವು ಈ ರೀತಿ ಇದ್ದಿಲ್ಲ, ಮನೆಗೆ ಬರ್ತಿದ್ದು ಗ್ಯಾಸ್ ಮನೆಗೆ ಬರ್ತಿದ್ರಿ, ಈಗ ಬರಂಗಿಲ್ರಿ. ಪಾಳ್ಯಾಗ ಕುಂತ ತಗೊಂಡು ಹೋಗ್ಬೇಕಂತ ರೂಲ್ಸ್ ಐತಿ ಅಂದ್ರೆ ಅದಕ್ಕೆ ಕುಂತೀವ್ರಿ. ಮತ್ತೆ ಒಲಿ ಇಲ್ಲಲ್ರಿ, ಮತ್ತೆ ಈಗ ಗ್ಯಾಸ್ ಇಲ್ದಾನ ಜೀವನ ಇಲ್ಲಲ್ರಿ. ಈಗ ಒಲಿ ಹಚ್ಚಕ್ಕೆ ಬೇಕಲ್ರಿ ಗ್ಯಾಸ್, ಅದಕ್ಕೆ ಕುಂತೀವ್ರಿ ಪಾಳ್ಯಾಕ. ಮತ್ತೆ ಇಲ್ಲದ್ರಿ ಮತ್ತೆ ಒಲಿ ಇಲ್ಲದ ಮನೆಗೆ ಏನು ಮಾಡ್ಬೇಕ್ರಿ? ಗ್ಯಾಸಿಂದ ರೀ ಈಗ ಸಮಸ್ಯೆ ಇರೋದು ಕುಂತೀವ್ರಿ. ಗ್ಯಾಸಿಗೆ ಅಂದರೆ ಅಮ್ಮರ್ ಸಹ ಅಂದರೆ ಸರತಿ ಸಾಲಿ ನಿಂತು ಅಂದರೆ ಗ್ಯಾಸ್ ಬೇಕನ್ನೋ ಕಾರಣಕ್ಕಾಗಿ ನಿಂತು ತೆಗೆದುಕೊಂಡು ಹೋಗುವಂಥ ಪರಿಸ್ಥಿತಿ ಎದುರಾಗಿದೆ ಅಂತ ಹೇಳ್ಬೋದಾಗಿದೆ. ಇನ್ನು ಗದಗದಲ್ಲಿಯೂ ಕೂಡ ಗ್ಯಾಸ್ ಬುಕಿಂಗ್ ಸಮಸ್ಯೆ ತಲೆದೋರಿದೆ. ನಾ ಮುಂದೆ ತಾ ಮುಂದೆ ಅಂತ ಸಿಲಿಂಡರ್ಗಾಗಿ ಜನ ಮುಗಿಬಿದ್ರು. ಗ್ಯಾಸ್ ಸಿಲಿಂಡರ್ ಸಿಗುತ್ತೋ ಇಲ್ವೋ ಅನ್ನುವ ಆತಂಕ ಜನರಲ್ಲಿ ಇತ್ತು. ಗ್ಯಾಸ್ ಸಪ್ಲೈ ಸಮಸ್ಯೆ ಸದ್ಯಕ್ಕೆ ನಿಲ್ಲುವಂತೆ ಕಾಣ್ತಾ ಇಲ್ಲ. ಯಾಕೆ ಏನು ಅನ್ನೋದನ್ನು ನಮ್ಮ ಹಿಂಭಾಗದಲ್ಲಿ ತೋರಿಸ್ತಾ ಇದ್ದೀನಿ. ನಮ್ಮ ಹಿಂಭಾಗದಲ್ಲಿ ನೋಡ್ತಿರ್ಬೋದು, ನಾವೀಗ ಗದಗ ನಗರದ ಒಂದು ಚೇತನ ಕ್ಯಾಂಟೀನ್ ಬಳಿ ಇರುವಂಥ ಒಂದು HP ಗ್ಯಾಸ್ ಲಖಾನಿ ಏಜೆನ್ಸಿಯವರ ಈ ಒಂದು ಏಜೆನ್ಸಿ ಬಳಿ ಇರುವಂಥದ್ದು. ಇಲ್ಲಿ ಪ್ರತಿದಿನ ನೂರಾರು ಸಂಖ್ಯೆಯಲ್ಲಿ ಬಂದು ಈ ಸರದಿ ಸಾಲಿನಲ್ಲಿ ನಿಂತು ಆ ಗ್ಯಾಸನ್ನು ಬುಕ್ಕಿಂಗ್ ಮಾಡುವಂಥದ್ದು ದೃಶ್ಯವನ್ನು ಕೂಡ ನಾವು ನಿಮಗೆ ತೋರಿಸ್ತಾ ಇದ್ದೀವಿ. ಈ ಒಂದು ಏನು ಗಲ್ಫ್ ರಾಷ್ಟ್ರಗಳಲ್ಲಿ ಯುದ್ಧ ಆರಂಭವಾಯಿತು, ಆ ಯುದ್ಧ ಆರಂಭವಾದಾಗಿನಿಂದ ಬಹುತೇಕ ಜನರು ಆ ಗ್ಯಾಸ್ ಬುಕ್ಕಿಂಗಿಗಾಗಿ ನಾ ಮುಂದೆ ತಾ ಮುಂದೆ ಅನ್ನುವಂತಹ ಮುಗಿಬೀಳುವಂತಹ ದೃಶ್ಯವನ್ನು ಕೂಡ ನಮಗಿಲ್ಲಿ ತೋರಿಸ್ತಾ ಇದ್ದೀವಿ. ಈ ಒಂದು ಏಜೆನ್ಸಿ ಬಳಿ ಪ್ರತಿ ತಿಂಗಳು ಸುಮಾರು 100 ಅಥವಾ 200-250 ಜನ ಬುಕ್ಕಿಂಗ್ ಮಾಡ್ತಾಯಿದ್ರು. ಆದರೆ ಇದೇ ಮಾರ್ಚ್ 8ರಿಂದ ಇಲ್ಲಿವರೆಗೂ ಸುಮಾರು 2,500ರಿಂದ 3,000 ಜನರು ಈ ಒಂದು ಗ್ಯಾಸ್ ಬುಕ್ಕಿಂಗ್ ಮಾಡಿರುವಂಥದ್ದು ಇಲ್ಲಿ ಗೊತ್ತಾಗ್ತದೆ. ಹಾಗಾಗಿ ಗ್ಯಾಸ್ ಸಿಗುತ್ತೋ ಸಿಗಲ್ವೋ ಅನ್ನುವಂತಹ ಆತಂಕದಲ್ಲಿ ಜನ ಇದ್ದಾರೆ. ಮೊದಲು ಬುಕ್ಕಿಂಗ್ ಮಾಡಿದ ನಂತರ 21 ದಿನಕ್ಕೆ ರೀಬುಕ್ಕಿಂಗ್ ಮಾಡಬೇಕಿತ್ತು. ಆದರೆ ಈಗ ಸುಮಾರು 31ರಿಂದ 45 ದಿನಗಳ ಬೇಕಾಗುತ್ತೆ. ಹಾಗಾಗಿ ಜನರಲ್ಲೂ ಕೂಡ ಒಂದು ರೀತಿ ಆತಂಕ ಎದುರಾಗಿರುವಂಥದ್ದು. ಸಾಕಷ್ಟು ಜನ ಸರದಿ ಸಾಲಿನಲ್ಲಿ ನಿಂತು ಈ ಒಂದು ಗ್ಯಾಸ್ ಬುಕ್ಕಿಂಗ್ ಮಾಡಿರುವಂಥದ್ದು. ಅಂದರೆ ಮೊದಲು ಬುಕ್ಕಿಂಗ್ ಮಾಡಿದ ಮಾರನೇ ದಿನವೇ ಅವ್ರಿಗೆ ಗ್ಯಾಸ್ ಮನೆಗೆ ತಲುಪುವಂಥ ಕಾರ್ಯ ಕೂಡ ಆಗ್ತಿತ್ತು. ಆದರೆ ಇವತ್ತು ಗ್ಯಾಸ್ ಬುಕ್ಕಿಂಗ್ ಮಾಡಿದ್ರೆ ಸುಮಾರು 6ರಿಂದ 8 ದಿನಗಳು ಬೇಕಾಗುತ್ತೆ ಅವ್ರಿಗೆ ಗ್ಯಾಸ್ ಅವ್ರಿಗೆ ಲಭ್ಯವಾಗೋಕ್ಕೆ. ಆ ಹಿನ್ನೆಲೆಯಲ್ಲಿ ಜನರಲ್ಲೂ ಕೂಡ ಒಂದು ರೀತಿ ಆತಂಕ ಎದುರಾಗಿರುವಂಥದ್ದು. ಸರಿಯಾಗಿ ಇವತ್ತು ಬುಕ್ ಮಾಡಿದ್ರೆ ಮರುದಿವ್ಸ ಹೋಗ್ತಿದ್ದು. ಬಟ್ ಇವಾಗ ಏನಾಗಿದೆ, ಅಲ್ಲಿ ವಾರ್ ನಡೆದಿದೆ ಅಂತ ಮೀಡಿಯಾದಾಗ ಇದ್ರಾಗ ನೋಡಿಕೊಂಡು ಜನರು ಭಯಭೀತ ಆಗಿ ಪ್ಯಾನಿಕ್ ಬುಕ್ಕಿಂಗ್ಸ್ ಆಗ್ಯಾವ. ಅಡ್ವಾನ್ಸ್ ಬುಕ್ಕಿಂಗ್ ಆಗಿದ್ದ ಕಾರಣಕ್ಕೆ ನಮ್ಮ 2,200, 300 ಅಥವಾ 280 ಬುಕ್ಕಿಂಗ್ ಆಗುವಂಥವು 2,000, 2,500 ಬುಕ್ಕಿಂಗ್ ತಲುಪೈತಿ. ಅಟ್ಲೀಸ್ಟ್ ಅವ್ನು ಕೊಡೋಕ್ಕಾದ್ರೂ ನಮಗೆ ಪಾಳೆ ಬೇಕಲ್ಲ. ಪಾಳೆ ಪರಕ ಯಾರು ಫಸ್ಟಿಗೆ ಹಚ್ಚಿರ್ತಾರೆ ಅವ್ರಿಗೆ ಕೊಡೋಕ್ಕಾದ್ರೂ ಟೈಮ್ಯಾಗ ನಮ್ಮದು ಎವ್ರೇಜ್ ಡೆಲಿವರಿ 350 ಅಂಥದ್ದು ಈಗ 400 ಮಾಡ್ಸಾಕತ್ತೀವಿ. ಆಮೇಲೆ ಇನ್ನೊಂದು ಏನಾಗಿದೆ, ಕಂಪಲ್ಸರಿ OTP ತೊಗೋಬೇಕು. ಈಗ ಬುಕ್ಕಿಂಗ್ ಮಾಡಿದಂಥ ಜನರು ಕೆಲ್ಸಕ್ಕೆ ಹೋಗಿರ್ತಾರೆ, ಅಲ್ಲಿನೂ ಲೇಟ್ ಆಗಾಕತ್ತೈತಿ. ಹೀಗಾಗಿ ಜನರು ಭಯಭೀತಗೊಳ್ಳೋ ಅವಶ್ಯಕತೆ ಇಲ್ಲ. ಬುಕ್ಕಿಂಗ್ ಮಾಡಿರಿ, ನಿಮ್ಮ ಮನೆಗೆ ಬರ್ತಾವೆ. ಒಟ್ನಲ್ಲಿ ರಾಜ್ಯದಲ್ಲಿ ಗೃಹ ಬಳಕೆ ಸಿಲಿಂಡರ್ ಅಭಾವ ತಲೆದೋರಿದೆ. ಹೋಟೆಲ್ ಉದ್ಯಮ ಸೇರಿದಂತೆ ಜನಸಾಮಾನ್ಯರು ಆತಂಕದಲ್ಲಿ ದಿನ ದೂಡುವಂತಾಗಿದೆ. ನ್ಯೂಸ್ ಡೆಸ್ಕ್, ಪಬ್ಲಿಕ್ ಟಿವಿ, ಬೆಂಗಳೂರು.